ಸಿದ್ದರಾಮಯ್ಯನವರು ಇಷ್ಟು ದಿನ ಅಯೋಧ್ಯೆಗೆ ಹೋಗಲ್ಲ ಅಂತ ಹೇಳಿ ಹೇಳ್ತಾ ಇದ್ರು, ಬಟ್ ವ್ಯಾಪಕ ವಿರೋಧ ವ್ಯಕ್ತ ಆಯ್ತು. ಹಾಗಾಗಿ 22ರ ನಂತರ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಕೆಲವರು. ಯಾರು ಹೇಳಿದ್ರು ಹೋಗಲ್ಲ ಅಂತ? ನಾನು ಹೋಗಲ್ಲ ಅಂತ ಯಾರು ಹೇಳಿದವರು? ಎಲ್ಲಿ ಹೇಳಿದ್ದೆ ನಾನು? ಅಲ್ಲಪ್ಪ, ನೀನ್ ಬಿಜೆಪಿ ಅವ್ರು ಹೇಳ್ದದ್ ನೀ ಹೇಳ್ಕ ಬರಕ್ಕೆ ನೀನೇ ಆಗ್ಬೇಕಾ? ಬಿಜೆಪಿಯವರು ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಅಯೋಧ್ಯದಲ್ಲಿ ಶ್ರೀರಾಮಚಂದ್ರನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಆದರೆ ರಾಜಕೀಯ ಮಾಡಬಾರ್ದು. 22ನೇ ತಾರೀಕು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ. ರಾಜಕೀಯವಾಗಿ ಆ ಉದ್ಘಾಟನಾ ಸಭೆನ ಬಳಸ್ಕೊಳ್ಳಿಕ್ಕೆ ಮಾಡಿದ್ದಾರೆ. ಅದನ್ನು ವಿರೋಧ ಮಾಡ್ತೀವೋ ಹೊರತು ನಾವು ಶ್ರೀರಾಮಚಂದ್ರನಾಗಲಿ ಶ್ರೀರಾಮ ಮಂದಿರ ಆಗಲಿ ಯಾವುದನ್ನು ವಿರೋಧ ಮಾಡಿಲ್ಲ. ನಾನು ಎಲ್ಲೂ ಕೂಡ ಅಯೋಧ್ಯೆಗೆ ಹೋಗ್ತೀನಿ ಅಂತಾಗ್ಲಿ ಹೋಗಲ್ಲ ಅಂತ ಆಗಲಿ ಹೇಳಿಲ್ಲ. ಯಾಳಪ್ಪ ಹೇಳಿದ್ದೀನಿ ಎಲ್ಲಾದ್ರೂ? ನೀವೇ ಎಲ್ಲರೂ ಹುಟ್ಟಿಸ್ಕೊಂಡು ಕೇಳಿದ್ರೆ ಏನ್ ಮಾಡ್ಬೇಕು? ಕೇಳಯ್ಯ ಆಗ್ಲಿ, ಇದು ಕೇಳ್ಬಿಟ್ಟು ಆಲೆ ಜಂಪ್ ಮಾಡ್ಬಿಟ್ಟೆ ನೀನು ಅಲ್ಲಿಗೆ. ಕಲ್ಯಾಣ ಕರ್ನಾಟಕ 5,000 ಕೋಟಿ ಅನೌನ್ಸ್ ಮಾಡಿದ್ರೆ ಬಜೆಟ್ ನಲ್ಲಿ, ಬಟ್ ಇಲ್ಲಿವರೆಗೆ ಕೇವಲ 750 ಕೋಟಿ ಮಾತ್ರ ಕ್ರಿಯೋಜನೆ ಕೊಟ್ಟಿದ್ದಾರೆ. ಈಗ ಏನಾಯ್ತು, ಕಾನೂನಿನಲ್ಲಿ ಇವರು ಡೈರೆಕ್ಷನ್ ತಗೋಬೇಕು ಅಂತ ಇದೆ ರಾಜ್ಯಪಾಲರು. ಅಲ್ಲಿ ಸ್ವಲ್ಪ ವಿಳಂಬ ಆಯಿತು. ನಾವು ಅಧಿಕಾರಕ್ಕೆ ಬಜೆಟ್ ಮಂಡಿಸಿದ್ದು ನಾವು ಜುಲೈ ತಿಂಗಳಲ್ಲಿ, ಆಗಸ್ಟಿಂದ ಅದು ಜಾರಿಗೆ ಬಂತು. ಹಾಗಾಗಿ ಹೆಚ್ಚು ಖರ್ಚು ಮಾಡಲಿಕ್ಕಾಗಲಿಲ್ಲ. ಆದರೂ ಕೂಡ ಹೆಚ್ಚು ಖರ್ಚು ಮಾಡಬೇಕು ಅಂತೇಳಿ ನಾನು ಮೊನ್ನೆ ಮೀಟಿಂಗ್ ಕರೆದು ಎಲ್ರಿಗೂ ತಾಕೀತು ಮಾಡಿದ್ದೀವಿ. ಕಾಂಗ್ರೆಸ್ ಯಾವಾಗ್ಲೂ ಕೂಡ ಮುಸ್ಲಿಂ ತುಷ್ಟೀಕರಣ ರಾಜಕೀಯನೇ ಮಾಡ್ಕೊಂಡು ಬರ್ತಾ ಇದೆ ಅಂತಿದ್ದಾರೆ. ಏನು ಹೋಗಿದ್ರೆ ಏನಾಗಿದ್ರೆ ರಾಜಕೀಯನ ಮಾಡ್ಕೊಂಡು ಬರ್ತಿದ್ದಾರೆ. ಮುಸ್ಲಿಂ ಅವ್ರಿಗೆ ಬೇಕಾದ ನೀನ್ ಯಾರು? ಹಿಂದೂ ಅಲ್ಲೋ ನೀನು? ನೀನ್ ಪರವಾಗೂ ಇದ್ದೀವಿ ನಾವು. ಎಲ್ಲರೂ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿಯವರು ಎಲ್ಲ ಧರ್ಮದ ಪರವಾಗಿಯೂ ಇದ್ದೀವಿ. ಬರೀ ಯಾವುದೋ ಒಂದ್ ಧರ್ಮ ಒಂದ್ ಜಾತಿ ಇಲ್ಲ. ನಾವು ಬಿಜೆಪಿ ಅಲ್ಲ. ಧರ್ಮದ ಆಧಾರದ ಮೇಲೆ ಸಮಾಜ ಹೊಡಿತಕ್ಕಂಥವ್ರಲ್ಲ. ನಾವು ಜಾತಿ ಆಧಾರದ ಮೇಲೆ ಸಮಾಜ ಹೊಡಿತಕ್ಕಂಥವ್ರಲ್ಲ. ನಾವು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಧರ್ಮ ನಿರಪೇಕ್ಷತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಕಾಂಗ್ರೆಸ್ ಪಾರ್ಟಿ ಇಸ್ ಎ ಸೆಕ್ಯುಲರ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಸ್ವಾತಂತ್ರ್ಯ ತಂದ್ಕೊಟ್ಟವ್ರು ಯಾರು ನಿನ್ಗೆ? ಯಾರಯ್ಯ? ಬಿಜೆಪಿನ ಕಾಂಗ್ರೆಸ್? ಎಲ್ರು ಹಂಗೆ. ಏನು ಬಿಜೆಪಿ ಇತ್ತಾಗ ಮತ್ತೆ ಅಲ್ಲಿ ಎಲ್ರು ಅಂದ್ಬಿಡ್ತೀಯ? ಗೊತ್ತಿಲ್ಲ, ಮಾಡಿಲ್ಲ. ಕಾಂಗ್ರೆಸ್ ಪಾರ್ಟಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು ಕಾಂಗ್ರೆಸ್ ಪಾರ್ಟಿ. ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿ ಒಬ್ಬರು ಕೇಳ್ರಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಟ್ಟಿರೋದು ಸಾಕಾಗ್ತಾ ಇಲ್ಲ ಅಂತ ಹೇಳಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹೇಳ್ತಾ ಇದ್ದಾರೆ. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವ್ರು ಕೊಟ್ಟಿದ್ರ? 100 ರೂಪಾಯಿ ಕೊಟ್ಟಿಲ್ಲ. ಅವ್ರು 100 ರೂಪಾಯಿನಾರು ಕೊಟ್ಟಿದ್ರ? 100 ರೂಪಾಯಿ ಕೊಟ್ಟಿಲ್ಲ. ಹೇಳಕ್ಕೆ